ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಗೆ ಹಾಗಲಕಾಯಿ ಪಲ್ಯನ ಸ್ವಲ್ಪ ಕೂಡ ಕಹಿ ಬರದೇ ಇರೋ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಹಾಗಲಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಎಣ್ಣೆಯಲ್ಲಿ ಆಗಲೇ ಫ್ರೈ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೆ. ಆ ವಿಡಿಯೋ ಸ್ಕಿಪ್ ಆಗಿದೆ, ಅದರಿಂದ ಅದು ಅಪ್ಲೋಡ್ ಆಗಿಲ್ಲ. ಈಗ ನಾನು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, ಟೊಮೊಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಹುರ್ಕೊಂಡು, ಆಮೇಲೆ ನಾನು ಹೇಳಿದ್ನಲ್ಲ ಮೊದಲೇ ಫ್ರೈ ಮಾಡಿಟ್ಟಿರುವಂಥ ಹಾಗಲಕಾಯಿನ ಹಾಕಿ ಚೆನ್ನಾಗಿ ಅದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಾದ ನಂತರ ನಾನು ಅರ್ಧ ಸ್ಪೂನಷ್ಟು ಮಸಾಲ ಪೌಡ್ರ್ ಹಾಕಿದೆ. ಆಮೇಲೆ ಒಂದು ಸ್ವಲ್ಪನೇ ಹುಣಸೆ ರಸ ಬಿಟ್ಟಿದ್ದೀನಿ. ಹುಣಸೆ ರಸ ಈ ಬದನೆಕಾಯಿ ಹಾಗಲಕಾಯಿ ಪಲ್ಯಗಳಿಗೆ ತುಂಬ ಚೆನ್ನಾಗಿರುತ್ತೆ. ಹುಣಸೆ ರಸ ನೀವು ಟೊಮೊಟೊ ಹಾಕೋದಕ್ಕಿಂತ ಹುಣಸೆ ರಸ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನಾನು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕಿ ಅರ್ಧ ಸ್ಪೂನಷ್ಟು ಬೆಲ್ಲದ ಪೌಡ್ರನ್ನ ಹಾಕಿದೆ. ಯಾಕಂದರೆ ಮಕ್ಕಳು ತಿನ್ನಲಿ ಅಂತ ಹೇಳಿ ಅಷ್ಟೇ. ಇದು ನನ್ನ ಮಕ್ಕಳು ಕಹಿ ಇಲ್ಲ ಅಂತ ಹೇಳಿದ್ರು, ಅದರಿಂದ ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಈ ರೆಸಿಪಿನ. ಸೊ ಲಾಸ್ಟಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ರಿಕ್ವೆಸ್ಟ್ ಯು ಟು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.